ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಅಪ್ಡೇಟ್ಸ್ನ ನೀವು ಕೇಳಿದ್ರೆ ತುಂಬಾ ಖುಷಿ ಆಗ್ತೀರಾ. ನಾವು ಇಷ್ಟು ದಿನ ಯಾರು ಸ್ವಂತ ಅಪ್ಪ ಮಗಳು ಅಂತ ಅಂದ್ಕೊಂಡಿದ್ವೋ ಅವರೇ ಈಗ ಅಪ್ಪ ಮಗಳಾಗಿ ನಟಿಸುವ ಅನ್ನೋ ಥರ ಒಂದು ದೊಡ್ಡ ಸಿಚುಯೇಷನ್ ಬಂದು ಎದುರಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಸಂಚಿಕೆ ಅಂತಲೇ ಹೇಳ್ಬೋದು. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಭೂಮಿನೇ ಮನಸ್ವಿನಿ ಅಂತ ಹೇಳ್ಬಿಟ್ಟು ಶ್ರವಣ್ಣು ಕಡೆ ನಮ್ಮ ಸಂಗೀತ ಅವರ ಅತ್ತೆ ಮುಂದೆ ಎಲ್ಲರ ಮುಂದೆನೂ ಸಹ ನನ್ನ ಮಗಳು ಇವಳು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಬನ್ನಿ ಆ ಸಂಚಿಕೆ ಏನು, ಇದು ಹೆಂಗಾಗುತ್ತೆ, ಅದೆಲ್ಲ ಇವರೇನಾದರೂ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು. ನೋ ಚಾನ್ಸ್, ಇದು ಸುಳ್ಳೇ ಅಲ್ಲ, ಇದು ಸತ್ಯವಾದ ಸಂಚಿಕೆ ನಡೆದಿರುವಂಥದ್ದು. ಅದು ನಿಮಗೆ ನಾಳೆ ಬರುತ್ತೆ. ಸೊ ನಾನು ಇವಾಗ ನಿಮ್ಮ ಮುಂಚಿತವಾಗೇ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಇವ್ರು ಏನಪ್ಪ ಇವರು ಭೂಮಿನ ಮನಸ್ವಿನಿ ಅಂತ ಶ್ರವಣ್ ಹೆಂಗೆ ಒಪ್ಕೋತಾರೆ ಅಂತ ನೀವೇ ಕೇಳ್ಬೋದು. ಬಟ್ ಅದಕ್ಕೆ ಪೂರಕವಾಗಿ ಇಲ್ಲಿ ಸಂಚಿಕೆಗಳು ನಡೆದಿವೆ. ಸೊ ಸಂಗೀತ ಮತ್ತು ರಾಮ್ ಅವರ ಅಮ್ಮನ್ನ ನೋಡೋಕ್ಕೆ ಬರ್ತಾರೆ. ಅಂದರೆ ರಾಮ್ ಅವರ ತಾಯಿನ ನೋಡೋಕ್ಕೆ ಊರಿಗೆ ಬಂದಾಗ, ಹಳ್ಳಿಗೆ ಬಂದಾಗ ಅಲ್ಲಿ ಹೊಸದೊಂದು ಕಥೆನೇ ಶುರುವಾಗೋಗುತ್ತೆ. ಹೊಸ ಒಂದು ಅಧ್ಯಾಯನೇ ಶುರುವಾಗ್ಬಿಡುತ್ತೆ. ಹೇಗೆ ಅಂದರೆ ಈ ಕಡೆ ರಾಮು ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ಅವ್ರ ಅಮ್ಮನ ಕಾಲ್ಗೆ ಬೀಳ್ತಾರೆ. ಕಾಲು ಇಟ್ಕೊಂಡಿದ್ದ ತಕ್ಷಣವೇ ರಾಮ್ ಅಂತೇಳ್ಬಿಟ್ಟು, ಅಜ್ಜಿ ಏನಕ್ಕೆ ಬಂದಿದ್ದೀರಾ ನೀವೆಲ್ಲ? ಅವತ್ತು ನೀನು ನನ್ನ ಬಿಟ್ಟು ನಿನ್ನ ಹೆಂಡ್ತಿನೇ ಬೇಕು ಅಂತ ಹೋದೆ, ಇವತ್ತೇನಕ್ಕೆ ಬಂದೆ ಅಂತೇಳ್ಬಿಟ್ಟು ಅಜ್ಜಿ ಗೊತ್ತಾಯ್ತು, ನಾನು ಸತ್ತೋಗಿದ್ದೀನಿ, ಕೊಯ್ ಕಂಡ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ನನಗೆ ತಿಥಿ ಮಾಡಿ ಎಲ್ಲ ತಿಂದು ಹೋಗೋಕ್ಕೆ ನಿನ್ನ ಕಾಂದಾನ ಎಲ್ಲ ಕರ್ಕೊಂಡ್ಬಿಟ್ಟಿದ್ದಾಳ ನಿನ್ನ ಹೆಂಡ್ತಿ ಅಂದ್ಬಿಟ್ಟು ಅಜ್ಜಿ ಜೋರು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಗೆ ಕೋಪ ಬಂದು, ಅಜ್ಜಿ ಏನು ಮಾತಾಡ್ತಿದ್ದೀರಾ ನೀವು ಇಷ್ಟು ದೊಡ್ಡ ಏಜವರು ವಯಸ್ಸವರು ಈ ಥರ ಕೆಟ್ಟದಾಗಿ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತೇಳ್ಬಿಟ್ಟು ಭೂಮಿ ಜೋರು ಮಾಡಿಬಿಡ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ, ಏ ರಾಮ ಯಾರೋ ಇವಳು ಅಂತೇಳ್ಬಿಟ್ಟು ಅಜ್ಜಿ ಜೋರಾಗಿ ಪ್ರಶ್ನೆ ಮಾಡ್ತಾರೆ. ಸಂಗೀತಂಗಂತೂ ಅತ್ತೆ ಕಂಡ್ರೆ ತುಂಬಾ ಭಯ ಇರುತ್ತೆ. ಅಯ್ಯೋ ಭೂಮಿ ಸುಮ್ಮನಿರು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿದ್ರೆ, ಸುಮ್ಮನೆ ಇರಿ ಅತ್ತೆ, ನೀವು ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ನೀವೇನು ತಪ್ಪು ಮಾಡಿದ್ದೀರಾ ಅಂತ ಈ ಥರ ಎಲ್ಲ ಅಂಗಣಿಸ್ತಾ ಇದ್ದಾರೆ ನಿಮ್ಮನ್ನ ಅಂತೇಳ್ಬಿಟ್ಟು ಭೂಮಿ ಜೋರು ಮಾಡ್ತಿರ್ತಾಳೆ. ನೋಡೋ ರಾಮ, ಈ ಹುಡುಗಿ ಯಾರು ಅಂತ ನನಗೆ ಈಗ ಗೊತ್ತಾಗಬೇಕಷ್ಟೇ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ. ಅಂದರೆ ರಾಮ್ ತಾಯಿ. ನಂತರ ಶ್ರವಣ್ಣು, ಸಂಗೀತ, ರಾಮು ಎಲ್ಲರೂ ಸಹ ಆಚೆಗೆ ಹೋಗಿ, ಭೂಮಿ ನಿನ್ಗೇನಾಗಿದೆ, ನಮ್ಮ ಅಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವರು ತುಂಬ ಸ್ಟ್ರಿಕ್ಟು, ಅವ್ರು ಹೇಳ್ದಂಗೆ ನಡಿಬೇಕು, ನಾನು ಅವ್ರ ವಿರುದ್ಧವಾಗಿ ಸಂಗೀತನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆಯಿಂದ ನಾನೇ ಆಚೆ ಬಂದ್ಬಿಟ್ಟೆ, ಅವ್ರು ಇವತ್ತಿಗೂ ನಮ್ಮನ್ನು ಒಪ್ಕೊಂಡಿಲ್ಲ ಅಂತೇಳ್ಬಿಟ್ಟು ರಾಮ್ ಹೇಳ್ತಿದ್ದಾರೆ. ಈಗ ಭೂಮಿ ಯಾರು ಏನು ಅಂತ ಕೇಳ್ತಾ ಇದ್ದಾರೆ, ನಾನು ಏನು ಅಂತ ಹೇಳಿ ಅಂದ್ಬಿಟ್ಟು ಈ ಕಡೆ ರಾಮ್ ಸಂಗೀತ ಗಾಬರಿ ಆಗೋಗ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಐಡಿಯಾನ ಏನೋ ಅದು ಶ್ರವಣ ಅಂತೇಳ್ಬಿಟ್ಟು ಸಂಗೀತ ಕೇಳಿದಾಗ, ಅಕ್ಕ ಭೂಮಿನ ನನ್ನ ಮಗಳು ಮನಸ್ವಿನಿ ಅಂತ ಹೇಳ್ಬಿಟ್ರೆ ಹೆಂಗಿರುತ್ತೆ? ಅಜ್ಜಿ ಏನು ಮಾಡೋಕ್ಕಾಗಲ್ಲ, ಹೆಂಗೋ ಅಜ್ಜಿ ಹೆಂಡ್ತಿ ಅಲ್ವಾ ಭೂಮಿ, ನನ್ನ ಮಗಳನ್ನೇ ಕೊಟ್ಕೊಂಡಿದ್ದೀನಿ ಮನಸ್ವಿನಿನ ಅಂತ ಹೇಳ್ಬಿಟ್ಟು ಹೇಳೋಣ ಅಂತೇಳ್ಬಿಟ್ಟು ಶ್ರವಣ್ ಪ್ಲಾನ್ನ ಕೊಡ್ತಾರೆ. ಶ್ರವಣ ಏನೋ ಹೇಳ್ತಾ ಇದೆಯಾ ನೀನು ಅಂದಾಗ, ಅಪ್ಪ ನಾನು ತಾನೇ ಮನಸ್ವಿನಿ, ಇವಳು ಯಾಕೆ ಮನಸ್ವಿನಿ ಆಗ್ತಾಳೆ ಅಂದ್ಬಿಟ್ಟು ಈ ಫ್ರಾಡ್ ಅಶ್ವಿನಿ ಕೇಳಿದಾಗ, ಸುಮ್ಮನೆ ಇರುಕಂದ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ಮೊದಲೇ ಈ ಕಡೆ ರಾಮ್ ತಂದೆ ತಾಯಿ ತುಂಬ ಸ್ಟ್ರಿಕ್ಟು, ಈಗ ಭೂಮಿ ಇಷ್ಟೊಂದೆಲ್ಲ ಮಾತಾಡಿದ್ದಾಳೆ, ಇವಳು ಯಾರು ಏನು ಎತ್ತ ಅಂತೇಳ್ಬಿಟ್ಟು ಕೇಳಿದ್ರೆ ಸುಮ್ಮನೆ ಭೂಮಿ ಅಂತ ಗೊತ್ತಾದರೆ ಇವರು ಬೈಬೋದೇನೋ ಅಮ್ಮ, ಇನ್ನು ನನ್ನ ಮಗಳು ಮನಸ್ವಿನಿ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಬೈಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ಭೂಮಿನ ಒಪ್ಕೋತಾರೆ ಅಂತೇಳ್ಬಿಟ್ಟು ಶ್ರವಣ ಐಡಿಯಾ ಕೊಡ್ತಾರೆ. ನೀನು ಐಡಿಯಾ ಹೇಳೋ ಚೆನ್ನಾಗಿದೆ ಕಣೋ ಶ್ರವಣ, ಆದರೆ ಭೂಮಿನೇ ಮನಸ್ವಿನಿ ಅಂತ ನೀನು ಅವಳ ತಂದೆಯಾಗಿ ಆ್ಯಕ್ಟ್ ಮಾಡ್ತೀಯ ಅಂದಾಗ, ಅಯ್ಯೋ ಏನಕ್ಕ ಆ್ಯಕ್ಟ್ ಮಾಡೋದೇನಕ್ಕ, ಅವಳು ನನ್ನ ಮಗಳೇ ಕಣಕ್ಕ ಅಂತೇಳ್ಬಿಟ್ಟು ಈ ಕಡೆ ಶ್ರವಣ ಹೇಳ್ತಿರ್ತಾರೆ. ಸರಿ ಕಣೋ ಆಯಿತು ಅಂತೇಳ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾರೆ. ಇನ್ನು ಈ ಕಡೆ ದೇವಯಾನಿ ಅಶ್ವಿನಿಗೆಲ್ಲ ಉರ್ದೋಗ್ತಿರುತ್ತೆ, ಇವಳೇ ನಿಜವಾದ ಮನಸ್ವಿನಿ ಅಂತ ಗೊತ್ತಾಗ್ಬಿಟ್ರೆ ಶ್ರವಣ್ಗೆ ಅಂತೇಳಿ ಒಳಗಡೆ ಹೋದ್ಮೇಲೆ, ಅಯ್ಯೋ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು, ಇವಳು ನನ್ನ ಸೊಸೆ ಮನಸ್ವಿನಿ, ಶ್ರವಣ್ ಮಗಳು ಅಂತೇಳ್ಬಿಟ್ಟು ಈ ಕಡೆ ನಿಂಗವ್ವ ಅಜ್ಜಿ ಹತ್ರ ಹೇಳ್ತಾರೆ. ಏನು ಮನಸ್ವಿನಿ ಅಂದರೆ ಅವಾಗ ಅಮ್ಮ ನಾವು ಮಾತಾಡಿರ್ಲಿಲ್ವಾ ಚಿಕ್ಕ ವಯಸ್ಸಲ್ಲೇ, ನಾವು ಶ್ರವಣ್ಣ ಮಗಳನ್ನ ನನ್ನ ಮಗನಿಗೆ ತಂದ್ಕೊತೀವಿ ಅಂತ, ಅದೇ ಮನಸ್ವಿನಿ ಇವಳು ಅಂತೇಳ್ಬಿಟ್ಟು ಸಂಗೀತ ಮತ್ತು ರಾಮ್ ಇಬ್ಬರು ಹೇಳ್ತಾರೆ. ಹೌದಾ, ಅದಕ್ಕೆ ಇಷ್ಟೊಂದು ಘಾಟಿ ಇದ್ದಾಳೆ ಅಂದರೆ ಇವಳು ನಿನ್ನ ತಮ್ಮನ ಮಗಳ ಅಂತೇಳ್ಬಿಟ್ಟು ಲಿಂಗವ್ವ ಅಜ್ಜಿ ಕೇಳಿದಾಗ ಹೌದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಮ್ಮ, ಇವಳು ನನ್ನ ಮಗಳು ಮನಸ್ವಿನಿ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಮತ್ತು ಇವಳು ನನ್ನ ಹೆಂಡತಿ ಶಾರದಾ ಅಂತೇಳ್ಬಿಟ್ಟು ಪರಿಚಯ ಮಾಡಿಸ್ಕೊಡ್ತಿರ್ತಾರೆ. ಹೌದಾ, ಹಾಗಿದ್ರೆ ಗೆದ್ಕೊಂಡ್ಲು, ನಾನೇನಾದರೂ ಬೇರೆ ಆಗಿದ್ರೆ ನನ್ನ ಇನ್ನೊಂದು ಮುಖ ನೋಡ್ಬಿಡ್ತಿದ್ಲು ಅಂತೇಳ್ಬಿಟ್ಟು ನಿಂಗವ್ವ ಅಜ್ಜಿ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿನೇ ಮನಸ್ವಿನಿ ಅಂತ ಶ್ರವಣ್ ಹೇಳ್ದಾಗೆಲ್ಲ ನಮ್ಮ ಅಪ್ಪ ಇವರು ಅಂತ ಹೇಳ್ಕೊಳೋಕೆ ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಇಷ್ಟೆಲ್ಲ ತಿಳಿದ್ಮೇಲೆ ನನ್ನ ಮೊಮ್ಮಗನ ಹೆಂಡ್ತಿನ ಇವಳು, ಅದಕ್ಕೆ ಇವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ, ಎಲ್ಲಿಯ ನನ್ನ ಮಗ, ಎಲ್ಲಿ ಕಾಣಿಸ್ತಿಲ್ಲ ಅಂತೇಳ್ಬಿಟ್ಟು ಅಜ್ಜಿ ಜೋರು ಮಾಡ್ತಾರೆ. ಅವನು ಕೆಲಸದ ಮೇಲೆ ಹೋಗಿದ್ದಾನಮ್ಮ, ಬರ್ತಾನೆ ಅಂತೇಳ್ಬಿಟ್ಟು ರಾಮ್ ಹೇಳ್ತಾ ಇರ್ತಾರೆ. ಅಲ್ಲ ಕಣೋ, ಈಗ ಎಲ್ಲರನ್ನೂ ಕರ್ಕೊಂಬಂದಿರೋದೇನು ಅಂತೇಳ್ಬಿಟ್ಟು ಜೋರು ಮಾಡಿದಾಗ, ಯಾಕೆ ಅಂದರೆ ನಿಮ್ಮನ್ನು ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಓ ಮನಸ್ವಿನಿ ಅಂತ ಅಂದರೆ ನೀನೇ ಅಲ್ವಾ? ಓ ಈಗ ನೀನು ನಮ್ಮ ರಾಮ್ ಸೊಸೆ, ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಆಯಿತು, ಅದಕ್ಕೆ ನಿನ್ನ ಬಿಟ್ಟಿದ್ದೀನಿ, ನೀನು ನನ್ನಂಗೆ ಜೋರಿದ್ಯಾ, ಈ ಕಾಲಕ್ಕೆ ಹಿಂಗೆ ಇರಬೇಕು, ಒಳ್ಳೆ ಸೊಸೆನ ಆಯ್ಕೆ ಮಾಡಿದ್ಯಾ ಕಣೆ ಸಂಗೀತ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ನಮ್ಮ
ನಮ್ಮ ಶ್ರವಣ್ ಮಾಡಿದ ಪ್ಲ್ಯಾನ್ ಅಂದರೆ ಭೂಮಿನೇ ಮನಸ್ವಿನಿ ಅಂತ ಅಂದಿದ್ದು ತುಂಬಾ ಖುಷಿ ವಿಚಾರ. ಇನ್ನು ಮುಂದೆ ಈ ಹಳ್ಳಿ ಒಂದು ವಾತಾವರಣದಲ್ಲಿ ಭೂಮಿ ಶ್ರವಣ್ ಮಗಳಾಗಿ ಮನಸ್ವಿನಿಯಾಗಿ ನಟನೆ ಅಂದರೆ ಇರೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಮುಂದೆ ಸಂಚಿಕೆಗಳು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.